ಅಮರೆ ಸ್ಟ್ರಾಂಗ್ ಕಾಫಿ. ಎಲ್ಲಿ ಆ ಅನಿಷ್ಟದವ್ಳು ಕಾಣಿಸ್ತಾನೆ ಇಲ್ಲ, ಮತ್ತೆ ಓಡ್ ಹೋದ್ಲಾ? ಅನಿಷ್ಟದವಳು? ಓ, ಮಯೂರಿ ಅವರಾ? ಬೆಳಿಗ್ಗೆಯಿಂದ ಇಲ್ಲಿ ಎದುರು ಅಮ್ಮವ್ರೆ, ಆದ್ರೆ ಈಗ ಎಲ್ಲಾದ್ರೂ ಗೊತ್ತಿಲ್ಲ. ಸರಿ ಹೋಗು. ಸರಿ ಅಮ್ಮವ್ರೆ. ಏನ್ ಕಾದಾಯ್ತೋ ಗೊತ್ತಿಲ್ವಲ್ಲಪ್ಪ, ದೇವ್ರೇ ಕಾಪಾಡಪ್ಪ. ಗುಡ್ ಮಾರ್ನಿಂಗ್ ರಾಜೇಶ್ವರಿ. ಗುಡ್ ಮಾರ್ನಿಂಗ್ ಜಯ. ಹೇಗಿದೆ ನಾನು ಕೊಟ್ಟ ಐಡಿಯಾ? ಏನಾದ್ರೂ ವರ್ಕ್ ಆಗೋ ತರ ಇದೆಯಾ? ಈ ರಾಜೇಶ್ವರಿ ಮನ್ಸ್ ಮಾಡಿದ್ರೆ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ ಜಯ. ನನಗ್ ಬೇಕಾಗಿರೋದು ನಾನು ಮಾಡೇ ಮಾಡ್ತೇನೆ. ಇದಪ್ಪ ರಾಜೇಶ್ವರಿ ಅಂದ್ರೆ ನಿನ್ ಬಾಯಲ್ಲಿ ಇಂಥ ಮಾತನ್ನ ಕೇಳಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಈ ಖುಷಿ ಜೊತೆಗೆ ಇನ್ನೊಂದು ಖುಷಿ ವಿಷಯ ಹೇಳ್ತೀನಿ ಕೇಳು. ನೀನ್ ಹುಡುಗಿರ್ ಫೋಟೋ ಕಳ್ಸಿದ್ಯಲ್ಲ, ಅದ್ರಲ್ಲಿ ನಾನು ಒಬ್ಬಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಓ, ಅವಳು ನನ್ನ ಸ್ಟೇಟಸ್ ಕರೆಕ್ಟ್ ಆಗಿದ್ದಾಳೆ. ಸೊ ಅವಳ ಫ್ಯಾಮಿಲಿನ ಯಾವ್ದಾದ್ರು ಒಂದು 5 ಸ್ಟಾರ್ ಹೋಟೆಲ್ ಕರ್ಸಿ ಮಾತಾಡೋಣ, ಅಲ್ಲೇ ಎಲ್ಲ ಫೈನಲೈಸ್ ಮಾಡೋಣ. ಸೂಪರ್ ರಾಜೇಶ್ವರಿ, ನೀನ್ ಇಷ್ಟು ಬೇಗ ರಿಸಲ್ಟ್ ಕೊಡ್ತೀಯಾ ಅಂತ ನಾನ್ ಗೆಸ್ ಮಾಡಿರ್ಲಿಲ್ಲ. ತಡ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ವಲ್ಲ ಜಯ. ಅವಳು ಯಾವತ್ತಿ ಮನೆಯಿಂದ ತೊಲಗ್ತಾಳೋ ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ. ಇಂಥ ವಿಷಯದಲ್ಲಿ ಲೇಟ್ ಮಾಡೋದಕ್ಕಾಗುತ್ತಾ? ಅದಕ್ಕೆ ಎಲ್ಲ ಅರ್ಜೆಂಟಲ್ಲಿ ಮಾಡ್ತಾ ಇರೋದು. ಅಂದ್ಹಾಗೆ ತಾರಕ್ಗೆ 2ನೇ ಮದ್ವೆ ಮಾಡಕ್ ಹೊರಟಿರೋದನ್ನ ಯಾರು ತಡೀಲಿಲ್ವಾ? ಹೋಗ್ಲಿ, ನಿನ್ ಮಗಂಗಾದ್ರೂ ಈ ವಿಷಯ ಗೊತ್ತಾ? ಅವನಿಗಿನ್ನು ನಾನೇನು ಹೇಳಲಿಲ್ಲ. ಎಲ್ಲ ಫೈನಲೈಸ್ ಆದ್ಮೇಲೆ ಹೇಳೋಣ ಅಂತ ಸುಮ್ಮನೆ ಇದ್ದೀನಿ. ಆದ್ರೆ ಅವನಿಗೆ ಅವನ ಅಪ್ಪನ ಮೂಲಕ ಈ ವಿಷಯ ತಲುಪಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಹತ್ರ ಏನು ಮಾತಾಡಿಲ್ಲ. ಚಂದ್ರು ಮಾತ್ರ ವಾಪಸ್ ಮಾಡಿದ್ದಾರೆ. ಆದ್ರೆ ಅವ್ರ ಮಾತಿಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಹಾಗಾಗಿ ನಾನು ಮೂವ್ ಮಾಡ್ತಾ ಇದ್ದೀನಿ. ನಾನು ಫೈನಲ್ ಮಾಡಿರೋ ಹುಡುಗಿ ಫೋಟೋ ಕಳಿಸ್ತೀನಿ, ಅವ್ರ ಫ್ಯಾಮಿಲಿನ ಕರೆಸಿ ನೀನು ಅರೇಂಜ್ ಮಾಡು. ಯೋಚನೆ ಮಾಡ್ಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಅಂದ್ಹಾಗೆ ನಿಮ್ಮನೇನ್ ಒಡವೆಗಳನ್ನ ಕದ್ದಿದ್ ಯಾರು ಅಂತ ಗೊತ್ತಾಯ್ತಾ? ಇನ್ನೂ ಗೊತ್ತಾಗಿಲ್ಲ ಜಯ. ಪೊಲೀಸ್ ಅವರು ಅವ್ರನ್ನ ಇನ್ನೂ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಕೆಲ್ಸದಲ್ಲಿ ಕದ್ದಿಲ್ಲ ಅಂತ ಹೇಳ್ತಿದೀಯಾ? ಅವಳ ಬಗ್ಗೆ ನನ್ಗೂ ಡೌಟ್ ಇದೆ. ಆದ್ರೆ ಅವಳು ನಡ್ಕೊಳ್ತಾ ಇರೋದು ನೋಡ್ತಾ ಇದ್ರೆ ಈ ಕೆಲ್ಸಕ್ಕೆ ಅವಳು ಕೈ ಹಾಕಿಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಅವಳು ಕದ್ದಿಲ್ಲ ಅಂದ್ಮೇಲೆ ಕದ್ದೋರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡ್ಬೇಡ ರಾಜೇಶ್ವರಿ, ಕದ್ದಿರೋರು ಇವತ್ತಲ್ಲ ನಾಳೆ ಸಿಕ್ಕಾಕೊಂಡೇ ಸಿಕ್ಕಾಕೋತಾರೆ. ನೀನ್ ಮನಸ್ಸು ಮಾಡಿದ್ರೆ ಒಂದ್ ಒಡವೆ ಅಂಗಡಿನೇ ಕೊಂಡ್ಕೋಬಹುದು ಬಿಡು. ಸದ್ಯಕ್ಕೆ ನೀನಿಟ್ಟಿರೋ ಗುರಿ ಕಡೆ ನೀನ್ ಗಮನ ಕೊಡು. ಓಕೆ ಜಯ, ಥ್ಯಾಂಕ್ ಯು. ಅಂಕಲ್, ಅವರಿಬ್ಬರ ವಿಷಯದಲ್ಲೂ ನೀವು ತುಂಬಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ಈ ರೀತಿ ಮಾಡಿದ್ರೆ ಅವರನ್ನ ಯಾರಿಂದಲೂ ದೂರ ಮಾಡಕ್ ಆಗಲ್ಲ. ನಾನು ಅದೇ ನಂಬಿಕೆನಲ್ಲಿದ್ದೀನಿ. ಆದ್ರೆಲ್ಲಾನು ಮೀರಿ ವಿಧಿ ಅನ್ನೋದೊಂದಿದೆಯಲ್ಲ, ಅದೇನ್ ಮಾಡುತ್ತೋ ಗೊತ್ತಿಲ್ಲ. ಯೋಚನೆ ಮಾಡ್ಬೇಡಿ ಅಂಕಲ್, ಎಲ್ಲ ಒಳ್ಳೇದಾಗುತ್ತೆ. ಇನ್ನೊಂದ್ ಸ್ವಲ್ಪ ದಿವಸ ಅಂಕಲ್ ಮಯೂರಿ ತಾರಕಣ್ಣನ್ನ ಬದಲಾಯಿಸ್ತಾಳೆ. ಅದಕ್ಕೆ ರಿಜಿಸ್ಟರೇ ಮುನ್ನೋಡಿ. ನೀನ್ ಹೇಳೋದು ಸರಿ ಇದೆ. ಈ ರಿಜಿಸ್ಟ್ರಿಗೆ ತಾರಕೇನೋ ಬಂದು ಸೈನ್ ಹಾಕ್ತಾನೆ. ಯಾಕಂದ್ರೆ ಅವನ್ ನನ್ನ ಮಾತು ಮೀರೋದಿಲ್ಲ. ಸಮಸ್ಯೆ ಇರೋದು ಮಯೂರಿದು. ಯಾಕೆ ಅಂಕಲ್, ಅವಳು ಒಪ್ಕೊಳ್ಳೋದಿಲ್ವಾ? ಒಪ್ಕೊಳ್ಳೋದ?
ಹೀಗ್ ಮಾಡಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಖಂಡಿತ ಅವಳು ಮನೇಲಿರೋದಿಲ್ಲ. ತಾರಕ್ ಹೇಳ್ದೆ ತಾಳಿ ಕಟ್ಟಿದಾನೆ ಅಂತ ಅವನ ಮೇಲ್ ಕೋಪ, ಅವಳಿಗೆ ಹೇಳ್ದೇನೆ ದೇವಸ್ಥಾನಕ್ಕೆ ಕರೆಸಿ ಮರುಮಾಂಗಲ್ಯ ಮಾಡಿಸಿದ್ದೀನಿ ಅಂತ ಇನ್ನೊಂದ್ ಕಡೆ ಕೋಪ. ಅಂಥದ್ರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿದ್ದೀನಿ ಅಂತ ಗೊತ್ತಾದ್ರೆ ಅವಳು ಖಂಡಿತ ಒಪ್ಕೊಳ್ಳೋದಿಲ್ಲ. ನಾನು ಅವಳ ಹತ್ರ ಮಾತಾಡಿ ಪರಿಸ್ಥಿತಿನ ಅರ್ಥ ಮಾಡಿಸಿ ಒಪ್ಪಿಸ್ತೀನಿ ಅಂಕಲ್.